ಸಮಗ್ರ ನೀರಾವರಿ ಯೋಜನೆ ಜಾರಿಗಾಗಿ ಬೆಳಗಾವಿಯಲ್ಲಿ ರೈತರ ಹೋರಾಟ ಶುರುವಾಗಿದೆ. ಕಳೆದ 3 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ರೈತರು ಇಂದು ಹುಕ್ಕೇರಿ ಪಟ್ಟಣ ಬಂದ್ ಮಾಡಿ ಬೊಬ್ಬೆ ಚಳವಳಿ ಮೂಲಕ ಹೋರಾಟ ತೀವ್ರಗೊಳಿಸಿದ್ದಾರೆ. ಹೋರಾಟ ಶುರು ಮಾಡಿ 3 ದಿನವಾದರೂ ಯಾವ ಅಧಿಕಾರಿಗಳು ಸಚಿವರು ಸ್ಥಳಕ್ಕೆ ಬಾರದಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ಯಶಸ್ವಿಯಾಗಿದ್ದ ರೈತರು ಮತ್ತೊಂದು ಹೋರಾಟ ಮಾಡಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಂಗಡಿ ಮುಂಗಟ್ಟು ಸಂಪೂರ್ಣ ಬಂದ್, ಬೊಬ್ಬೆ ಚಳವಳಿ ಮಾಡ್ತಾ ರೈತರ ಬೃಹತ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ, ಹೆದ್ದಾರಿ ಬಂದ್ ಮಾಡಿ ಧರಣಿ ಸತ್ಯಾಗ್ರಹ. ಅಷ್ಟಕ್ಕೂ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ. ಹೌದು, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹುಕ್ಕೇರಿ ಪಟ್ಟಣದಲ್ಲಿ 3 ದಿನದಿಂದ ರೈತರ ಹೋರಾಟ ಶುರುವಾಗಿದೆ. ಹುಕ್ಕೇರಿ ತಾಲೂಕಿನಲ್ಲಿ ಸಮಗ್ರ ನೀರಾವರಿ ಯೋಜನೆ ಜಾರಿಯಾಗಬೇಕು, ರೈತರ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು, ರೈತರ ಕಬ್ಬಿನ ಬಾಕಿ ಬಿಲ್ ಕೂಡಲೇ ನೀಡಬೇಕು ಅಂತ ಆಗ್ರಹಿಸಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ರೈತರು ಮಾಡುತ್ತಿದ್ದಾರೆ. ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬಿಗೆ ಬೆಲೆ ನಿಗದಿಗಾಗಿ ಹೋರಾಟ ನಡೆಸಿದ್ದ ಶಶಿಕಾಂತ್ ಗುರೂಜಿ, ಚೂನಪ್ಪ ಪೂಜಾರಿ ನೇತೃತ್ವದಲ್ಲಿ ಈ ಹೋರಾಟ ಶುರುವಾಗಿದೆ. ಹುಕ್ಕೇರಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸಂಕೇಶ್ವರ ಗೋಕಾಕ್ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಕೂಡ ಒತ್ತಾಯಿಸಿದ್ದಾರೆ. ಇನ್ನು 3 ದಿನಗಳಿಂದ ರೈತರು ಬೀದಿಯಲ್ಲಿ ನಿಂತು ಪ್ರತಿಭಟನೆ ನಡೆಸುತ್ತಿದ್ದರು. ಈವರೆಗೂ ಜಿಲ್ಲಾಡಳಿತವಾಗಲಿ ಯಾವ ಅಧಿಕಾರಿಗಳು ಆಗಲಿ ಸ್ಥಳಕ್ಕೆ ಬಂದು ರೈತರ ಸಮಸ್ಯೆ ಆಲಿಸುವ ಕೆಲಸ ಮಾಡಿಲ್ಲ. ಹುಕ್ಕೇರಿಯ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿಯ ಅರ್ಧ ವಿಧಾನಸಭಾ ಕ್ಷೇತ್ರ ಕೂಡ ಆಗಿದ್ದು ಅವರು ಕೂಡ ಸ್ಥಳಕ್ಕೆ ಬಂದಿಲ್ಲ. ಇತ್ತ ಸ್ಥಳೀಯ ಶಾಸಕ ನಿಖಿಲ್ ಕತ್ತಿ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತಿಲ್ಲ ಅಂತ ಆರೋಪಿಸಿ ಇಂದು ಹುಕ್ಕೇರಿ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ರು. ಇದಕ್ಕೆ ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸುವುದರ ಮೂಲಕ ವ್ಯಾಪಾರಸ್ಥರು ಕೂಡ ಸಾಥ್ ನೀಡಿದರು. ಇತ್ತ ಮಧ್ಯಾಹ್ನದ ಬಳಿಕ ಪ್ರತಿಭಟನಾ ಸ್ಥಳದಿಂದ ಮಾರ್ಕೆಟ್, ಬಸ್ ನಿಲ್ದಾಣ ಸೇರಿ ಎಲ್ಲಾ ಕಡೆ ರೈತರು ಬೊಬ್ಬೆ ಹಾಕುತ್ತಾ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದ್ದಾರೆ. ರೈತರ ಹೋರಾಟ ತೀವ್ರಗೊಳ್ಳುತ್ತಿದ್ದಂತೆ ಪೊಲೀಸರು ಕೂಡ ಅವರನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಹೋರಾಟದ ಸ್ಥಳಕ್ಕೆ ಬಂದು ಮತ್ತೆ ರೈತರು ಹೋರಾಟ ಶುರು ಮಾಡಿದ್ದು, ಸ್ಥಳದಲ್ಲೇ ಅಡುಗೆ ತಯಾರಿಸಿ ಊಟ ಮಾಡಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. ಏನು ಹುಕ್ಕೇರಿ ಸಂಪೂರ್ಣ ನೀರಾವರಿ ಆಗಬೇಕಂತೇಳಿ 3ನೇ ದಿನ ಚಳವಳಿ ಪ್ರಾರಂಭ ಆಗೈತಿ. ಆದರೂ ಕೂಡ ನೀರಾವರಿ ಘೋಷಣೆ ಆಗಲಿಲ್ಲ. ಇದು ದುರ್ದೈವ. ಕಾರಣ ಏನಪ್ಪ ಅಂತಂದ್ರೆ ಈ ಕತ್ತಿ ಕುಟುಂಬ ಅನ್ನುವಂಥದ್ದು ಏನು 55 ವರ್ಷ ರಾಜಕಾರಣ ಮಾಡ್ಯಾರು, ಇವರೇನು ಕೂಡ ರೈತರಿಗೆ ಮಾಡಿಲ್ಲ. ರೈತರು ಗೋರಿ ಮೇಲೆ ರಾಜಕಾರಣ ಮಾಡಿದರು. ಇವರು ಮಾಡಿರ್ತಕ್ಕಂಥ ಈ ಏನು 60 ಹಳ್ಳಿ ನೀರಾವರಿ ಆಗದೇ ಇರತಕ್ಕಂಥ ಅನ್ಯಾಯಕ್ಕಾಗಿ ಇವತ್ತು ನಾವು ಬೀದಿ ಒಳಗೆ 3 ದಿನ ಕೂತೀವಿ. ಅದಕ್ಕಾಗಿ ಈ ಕುಟುಂಬ ಅಧಿಕಾರಿ 2 ಸಲ, ಯಾಕಂದ್ರೆ ಮಂತ್ರಿ 2 ಸಲ ಆಗ್ಯಾರ. 55 ವರ್ಷ ರಾಜಕಾರಣ ಮಾಡ್ಯಾರು, ಮಂತ್ರಿ 2 ಸಲ ಆಗ್ಯಾರ. ವರ್ಷಕ್ಕೆ ಬರೀ 50 ಕೋಟಿ ರೂಪಾಯಿ ನೀರಾವರಿ ತಂದು ಮಾಡಿರಪ್ಪ ಅಂದ್ರೆ ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಇತ್ತು. ಆ ಕುಟುಂಬ ತಪ್ಪು ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲ ಜನಾಂದೋಲನ ಆಗಿ ಜನ ಜಾಗೃತ ಆಗಿ ಇವತ್ತು 3ನೇ ದಿನ ಹೋರಾಟ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಕ್ಷೇತ್ರದಾಗ ಕೂಡ ನೀರಾವರಿ ಆಗಬೇಕಾಗೈತಿ. ನಿಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಇಲ್ಲಿ ಮಲ್ಲಿಕಾರ್ಜುನ ಏತ ನೀರಾವರಿ ಅಂತೇಳಿ 21 ಹಳ್ಳಿ, ಆಚೆ ಕಡೆ ನಮ್ಮ ಬಾಡ ಭಾಗದಾಗಿರ್ಬೋದು, ಸಿರ್ಪುರ ಭಾಗದಾಗಿರ್ಬೋದು, ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗಿಲ್ಲ, ತಿಂಗಳಿಗೊಮ್ಮೆ ನೀರು ಬರತ್ತವು. ಇವತ್ತೇನಾದ್ರು ನೀರಾವರಿ ಇದು ಆಗಬೇಕಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡ್ರೆ ಮಾತ್ರ ನೀರಾವರಿ ಆಗ್ತತಿ. ಅವರು ಬಂದ ಇವತ್ತು ನೀರಾವರಿ ಘೋಷಣೆ ಮಾಡ್ತು, ನಾವು ನೀರಾವರಿ ಮಾಡ್ತು ಅಂತ ಮಾತ್ರ ಮಾತು ಕೊಟ್ಟಾಗ ನೀರಾವರಿ ಆಗ್ತತಿ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಇಲ್ಲಿ ರಾಜಕಾರಣ ಬೇಡ. ನನ್ನ ರೈತ ದೇವರುಗಳು ಹುಕ್ಕೇರಿ ತಾಲೂಕಿನಲ್ಲಿ ತಮ್ಮ MP ಅವ್ರಿಗೆ ಕೂಡ ಇವತ್ತು ಮತದಾನ ಮಾಡಿ ಚುನಾವಣೆ ಒಳಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ನನ್ನ ರೈತ ದೇವರುಗಳದಾರು. ತಾವ ಈ ಪಕ್ಷ ಜಾತಿ ಭೇದ ಬಿಟ್ಟು ತಾವ ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಮಾಡಲಿಕ್ಕೆ ಈ ವೇದಿಕೆಗೆ ಬಂದ ತಾವ ದಯವಿಟ್ಟು ನೀರಾವರಿಯನ್ನು ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ರೈತರಿಗೆ ಕೊಟ್ಟ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಜಿಲ್ಲಾ ಸತೀಶ್ ಜಾರಕಿಹೊಳಿ ಅವರು ಮಾಡಬೇಕು. ಮತ್ತು ಉಮೇಶ್ ಕತ್ತಿ ಕುಟುಂಬ ಈಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು, ರಮೇಶ್ ಕತ್ತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿನ ಕಾಲು ಬೀಳ್ರಿ, ಕೈ ಮುಗಿರಿ, ಸರ್ಕಾರನ ಎದಿ ಮೇಲೆ ಅಂಗಿ ಹಿಡೀರಿ. ಆದರೂ AB ಪಾಟೀಲ್ರು ನೀವೆಲ್ಲರೂ ಕೂಡ ಇವತ್ತು 60 ವರ್ಷ ಆತು ಈ ಭಾಗಕ್ಕೆ ನೀರಾವರಿಗೆ ಮೋಸ ಮಾಡಿರಿ. ನಿಮಗೇನಾದ್ರು ಈ ರೈತ ದೇವ್ರ ಮೇಲೆ ಪ್ರೀತಿ ಇತ್ತಪ್ಪ ಅಂತಂದ್ರೆ ನೀವು ಹೋಗಿ ಸರ್ಕಾರ ಜೊತೆ ಮಾತುಕತೆ ಮಾಡಿ
ಸರ್ಕಾರ ಮೇಲೆ ಇದು ಹೆಂಗೆ ಹಿಡಿದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ರೈತರನ್ನ ಉಳಿಸ್ಬೇಕು, ಇಲ್ಲ ಅಂದ್ರೆ ಇನ್ನು ಮುಂದೆ ನಿಮ್ಮನ್ನು ಉಳಿಸಂಗಿಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸದ್ಯ ಸ್ಥಳಕ್ಕೆ ಸಚಿವರು ಬರಬೇಕು, ತಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಧರಣಿ ಸತ್ಯಾಗ್ರಹ ಹಿಂಪಡೆಯುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಈ ಹಿಂದೆ ಸರ್ಕಾರ ನಡಗಿಸಿದ್ದ ರೈತರು ಮತ್ತೆ ಅದೇ ಮಾದರಿಯಲ್ಲಿ ಹೋರಾಟಕ್ಕೆ ಸಜ್ಜಾಗುತ್ತಿದ್ದು, ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು, ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.